ಮುಂದಿನ ನಾಟಕ ರಾವಣನ ಮಾತೃಭಕ್ತಿ. ಶ್ರೀ ಶ್ರೀ ಲಂಕಾಧಿಪತಿ ರಾವಣೇಶ್ವರರು ಆಗಮಿಸುತ್ತಿದ್ದಾರೆ. ಶ್ರೀ ಲಂಕಾಧಿಪತಿ ರಾವಣೇಶ್ವರರಿಗೆ, ಶ್ರೀ ಲಂಕಾಧಿಪತಿ ರಾವಣೇಶ್ವರರಿಗೆ, ಶ್ರೀ ಲಂಕಾಧಿಪತಿ ರಾವಣೇಶ್ವರರಿಗೆ, ಶ್ರೀ ಲಂಕಾಧಿಪತಿ ಶ್ರೀಲಂಕಾಧಿಪತಿ ರಾವಣೇಶ್ವರನಿಗೆ, ದಶಕಂಠ ರಾವಣೇಶ್ವರನಿಗೆ, ಪ್ರಚಂಡ ರಾವಣೇಶ್ವರನಿಗೆ, ದಶಲೋಕದ ದಶಮುಖ ಶ್ರೀ ರಾವಣೇಶ್ವರನಿಗೆ, ಪ್ರಚಂಡ ರಾವಣನಿಗೆ, ಓ ಕೈಕಸಾಪುತ್ರ ರಾವಣೇಶ್ವರ ಸಾರ್ವಭೌಮನಿಗೆ. ನನ್ನ ಯುವರಾಜ ಮಿತ್ರರೇ, ಬನ್ನಿ. ನೀವು ನನ್ನ ಅಂತಃಪುರಕ್ಕೆ ಆಗಮಿಸಿರುವುದು ಬಹಳ ಸಂತೋಷದ ವಿಚಾರ. ನನ್ನ ತಾಯಿಯು ನನ್ನ ಅರಮನೆಯಲ್ಲಿ ಪೂಜಾ ಕಾರ್ಯವನ್ನು ಹಮ್ಮಿಕೊಂಡಿರುವುದರಿಂದ ನಾನು ಅಲ್ಲಿಗೆ ತೆರಳಬೇಕಿದೆ. ನೀವು ಕೂಡ ಆ ಒಂದು ದೇವತಾ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು. ನೀವು ಕೂಡ ನನ್ನೊಂದಿಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ನಡಿ. ಲಂಕಾಧಿಪತಿ ರಾವಣೇಶ್ವರರಿಗೆ, ಲಂಕಾಧಿಪತಿ ರಾವಣೇಶ್ವರರಿಗೆ. ನನ್ನ ಪೂಜ್ಯ ಜನ್ಮದಾತೆಗೆ ನಮೋ ನಮಃ, ನಮೋ ನಮಃ. ಮಗು ರಾವಣೇಶ್ವರ, ಬಾ. ನೀನು ಕ್ಷೇಮವೇ ಕಂದ? ಅಮ್ಮ, ನಾನು ಕ್ಷೇಮ, ನೀವು ಕ್ಷೇಮವೇ? ಅಂದ ಹಾಗೆ ನಿಮ್ಮ ಪರಿವಾರವೆಲ್ಲವೂ ಕ್ಷೇಮವೇ? ನಿನ್ನ ಪೂಜೆಗೆ ಯಾವುದೇ ಅಡೆತಡೆ ಇಲ್ಲವೇ ಮಹಾತಾಯಿ? ಮಗು ರಾವಣೇಶ್ವರ, ಹಾ, ನಾನು ಸೌಖ್ಯವಾಗಿದ್ದೇನೆ. ನಿನ್ನಂತಹ ವೀರ ಧೀರ ಶೂರ ಮಗನಿರುವಾಗ ನನ್ನ ಪೂಜೆಗೆ ಎಲ್ಲಿಂದ ತೊಂದರೆ ಬಂತು ಕಂದ? ಹಾಗಾದರೆ ನಿನ್ನ ಪೂಜೆಗೆ ಯಾವುದೇ ಅಡೆತಡೆ ಇಲ್ಲವೇ ಮಹಾತಾಯಿ? ನಿನ್ನ ಮನದಾಳದ ಆಸೆ ಯಾವುದಾದ್ರು ಇಲ್ಲವೇ? ಮಗು ರಾವಣೇಶ್ವರ, ನನಗೊಂದು ಅಭಿಲಾಷ ಇದೆ ಕಂದ. ಅದೇನೆಂದು ಹೇಳುವೆ ತಮ್ಮ? ಮಗು ರಾವಣೇಶ್ವರ, ನನ್ನ ದಿನನಿತ್ಯದ ಪೂಜೆಗೈದ
ಆ ಶಿವನ ಆತ್ಮಲಿಂಗವನ್ನು ನನಗೆ ತಂದು ಕೊಡುವೆಯಾ ಕಂದ? ಅಷ್ಟೇ ತಾನೇ, ಆತ್ಮಲಿಂಗವನ್ನು ನಾನು ತಂದು ಕೊಡುತ್ತೇನೆ ಅಮ್ಮ, ನಾನು ತಂದು ಕೊಡುತ್ತೇನೆ. ಮಗು, ಆ? ಆತ್ಮಲಿಂಗವನ್ನು ತರುವುದು ಅಷ್ಟು ಸುಲಭವಾದ ಕೆಲಸವೆಂದು ಭಾವಿಸಿದೆಯಾ ಕಂದ? ಅಮ್ಮ, ಈ ನಿನ್ನ ಮಗನ ಪರಾಕ್ರಮದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನಾನು ಹಾಗಲ್ಲ ಹೇಳಿದ್ದು ಕಂದ. ಅಮ್ಮ ಅಮ್ಮ ಅಮ್ಮ, ಶಿವನ ಆತ್ಮಲಿಂಗವನ್ನು ತರುವುದಕ್ಕೆ ಆ, ನೀನು ಘೋರವಾದ ತಪಸ್ಸನ್ನು ಮಾಡಬೇಕಾಗುತ್ತದೆ. ಅದು ನಿನ್ನಿಂದ ಸಾಧ್ಯವೇ ಕಂದ? ಅಮ್ಮ ಅಮ್ಮ ಅಮ್ಮ, ಈ ನಿನ್ನ ಮಗನ ಪರಾಕ್ರಮದ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ನಿನ್ನ ಉದರದಲ್ಲಿ ಜನಿಸಿದ ಈ ಕಂದನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಹೇಳಮ್ಮ, ಹೇಳು. ರಾವಣೇಶ್ವರ, ನಾನು ಹೇಳಿದ್ದು ಹಾಗಲ್ಲಪ್ಪ. ಅಮ್ಮ, ಆ ಶಿವನಿಂದ ಆತ್ಮಲಿಂಗವನ್ನು ಬೇರ್ಪಡಿಸಿ ತರುವುದು ಅಷ್ಟು ಸುಲಭವಾದ ಕೆಲಸವಲ್ಲ ರಾವಣೇಶ್ವರ, ಅಷ್ಟು ಅಮ್ಮ. ಸುಲಭವಾದ ಕೆಲಸವಲ್ಲ. ಅಮ್ಮ ಅಮ್ಮ ಅಮ್ಮ, ಏಳು ಪಾತಾಳ ಲೋಕಗಳೇ ಬೋರ್ಕರಿಯಲಿ, ಈ ಭೂಮಿಗೆ ಬಾಯಿ ಬಿಡಲಿ, ಈ ದೇವಲೋಕವೇ ಅಲ್ಲೋಲ ಕಲ್ಲೋಲವಾಗಲಿ, ಅದನ್ನೆಲ್ಲ ಮೆಟ್ಟಿ ನಿಂತು ನಿನಗೆ ಆತ್ಮಲಿಂಗವನ್ನು ತರುವುದಾಗಿ ವಚನ ನೀಡುತ್ತೇನಮ್ಮ, ವಚನ ನೀಡುತ್ತೇನೆ. ನನ್ನನ್ನು ಆಶೀರ್ವದಿಸಿ ಕಳುಹಿಸಿಕೊಡಮ್ಮ. ಆಗಲಿ ಕಂದ. ಆ ಶಂಕರ, ಶಶಿಧರ, ಆ ಶಿವನ ಅನುಗ್ರಹ ಸದಾ ನಿನ್ನ ಮೇಲಿರಲಿ. ಹೋಗಿ ಬಾ ಕಂದ, ಹೋಗಿ ಬಾ, ನಿನಗೆ ಜಯವಾಗಲಿ. ಹೋಗಿ ಬಾ ಕಂದ, ಹೋಗಿ ಬಾ. ಆಗಲಿ ತಾಯಿ. ಇಲ್ಲಿ ಕೂತ್ಕೊಳ್ಳಿ ಅಕ್ಕಪ್ಪ. ಈಗ ರಾವಣ ಆತ್ಮಲಿಂಗವನ್ನು ತರುವುದಕ್ಕೇನೋ ಹೊರಟಿದ್ದಾನೆ. ಕೈಲಾಸದಲ್ಲಿ ನಮ್ಮ ಶಿವ ಹೇಗಿದ್ದಾನೆ ಅಂತ ಒಮ್ಮೆ ನೋಡಿ ಬರೋಣ. ಚಂದ್ರಚೂಡ ಮದನಾಂತ ಕಾಶೋಲಪಾಣೆ ಕಾಣೋ ಗಿರೀಶ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಊತಾ ಪಿತಾ ಪ್ರತಾಪ ಗಿರೀಶ ಚಾಪ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧುದಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವ ದೇವ ನಮೋ ಭಕ್ತಪಾಲ ನಮೋ ದಿವ್ಯಲೋಲ ನಮೋ ದಿವ್ಯ ತೇಜ
ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಹರ 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 ಹರ. ಕೈಲಾಸದಲ್ಲಿ ಶಿವನ ದರ್ಶನವಾಯಿತು. ಲೈಟ್ ಆಫ್. ಈಗ ರಾವಣ ಆತ್ಮಲಿಂಗವನ್ನು ತರುವುದಕ್ಕೆ ತಪಸ್ಸಿಗೆ ಕುಳಿತುಕೋತಾನೆ. ಆ ನಂತರ ಶಿವ ಬರ್ತಾನೋ ಬರಲ್ವೋ ಅಂತ ನೀವೆಲ್ಲ ಕಾಯ್ದು ನೋಡಬೇಕು. ನಮ್ಮ ರಾವಣನ ಘೋರವಾದ ತಪಸ್ಸು ಹೇಗಿರುತ್ತೆ ಅಂತ ನೀವೆಲ್ಲ ನಿಶಬ್ದವಾಗಿ ಕುಳಿತು ಆಲಿಸಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸ್ವಾಗತಂ ಶ್ರೀ ಮಂಜುನಾಥಂ ಸ್ವಾಗತಂ. ಹರ ಹರ ಗಿರಿಧರ ಹರ ಹರ ಶಂಕರ ಹರ ಹರ ಗಿರಿಧರ ಹರ ಹರ ಶಂಕರ. ಸ್ವಾಗತಂ ಶ್ರೀ ಮಂಜುನಾಥಂ ಸ್ವಾಗತಂ ಸುಸ್ವಾಗತಂ. ಶಂಕರ ಶಶಿಧರ ಶಂಕರ ಶಶಿಧರ. ಸ್ವಾಗತಂ ಶ್ರೀ ಮಂಜುನಾಥಂ ಸ್ವಾಗತಂ ಸುಸ್ವಾಗತಂ. ಓಂ ನಮಃ ಶಿವಾಯ. ರಾವಣೇಶ್ವರ ರಾವಣೇಶ್ವರ ಹೇಳು, ಎದ್ದೇಳು ಭಕ್ತ ಪ್ರತಿರಕ ತಪೋವೀರ ಓಂ ನಮಃ ಕರುಣಾಮಯಿ ಎದ್ದೇಳು ಎದ್ದೇಳು ರಾವಣೇಶ್ವರ ನಮಃ ಎದ್ದೇಳು. ಶಿವಾಯ. ಓಂ ನಮಃ ಶಿವಾಯ. ಹೇ ಶಂಕರ, ಹೇ ಶಂಭುವೆ, ಹೇ ಕೈಲಾಸವಾಸ, ನಿನ್ನ ಪ್ರೀತಿಯ ಭಕ್ತರ ಮೊರೆಗಾಗಿ ಸದಾ ಓಡೋಡಿ ಬರುತ್ತಿರುವ ಕರುಣಾಮಯಿ ನಿನಗೆ ನಮೋ ನಮಃ ನಮೋ ನಮಃ. ಎದ್ದೇಳು ರಾವಣೇಶ್ವರ ಎದ್ದೇಳು. ನಿನ್ನ ತಪಸ್ಸಿಗೆ ಮೆಚ್ಚಿ ನಿನ್ನ ಅಭಿಷ್ಟಾರ್ಥವನ್ನು ಪ್ರಾಪ್ತಿ ಮಾಡಲು ನಾನು ಕಾತುರನಾಗಿದ್ದೇನೆ. ನಿನ್ನ ಕೋರಿಕೆ ಏನೆಂದು ಹೇಳು ರಾವಣೇಶ್ವರ. ಹೇ ಕೈಲಾಸವಾಸ, ಹೇ ಶಂಕರ, ಹೇ ಪ್ರಾಣವಲ್ಲಭ, ನನ್ನ ತಾಯಿಯ ಮನದಾಳದ ಆಸೆಯನ್ನು ಈಡೇರಿಸಲು ನಾನೀ ಘೋರವಾದ ತಪಸ್ಸನ್ನು ಮಾಡಿದೆ. ಅದು ಏನೆಂದು ಹೇಳು ರಾವಣೇಶ್ವರ. ಹೇ ಶಂಕರ, ಹೇ ಶಶಿಧರ, ನನ್ನ ತಾಯಿಯ ದಿನನಿತ್ಯದ ಪೂಜೆಗಾಗಿ ನಿನ್ನ ಆತ್ಮಲಿಂಗವನ್ನು ಅಪೇಕ್ಷಿಸುತ್ತಿದ್ದಾಳೆ. ಆದ್ದರಿಂದ ಅದನ್ನು ದಯಪಾಲಿಸು ಮಹಾದೇವ, ಅದನ್ನು ದಯಪಾಲಿಸು. ಏನು ಆತ್ಮಲಿಂಗವೇ? ಹೌದು ಮಹಾದೇವ. ಆಗಲಿ ರಾವಣೇಶ್ವರ, ನಿನ್ನ ಜನ್ಮದಾತೆಯ ಆಸೆಯನ್ನು ನೆರವೇರಿಸು. ಸೌಂಡ್ ಬರಲ್ಲ. ಸೌಂಡ್ ಬರಲ್ಲ. ಸೌಂಡ್ ಬರಲ್ಲ ತೆಗಿ. ಕೊಟ್ಬಿಡಿ ಕೊಟ್ಟು. ರಾವಣೇಶ್ವರ, ಮಹಾದೇವ, ನಿನ್ನ ಜನ್ಮದಾತೆಯ ಆಸೆಯನ್ನು ನೆರವೇರಿಸು. ಆದರೆ ಎಚ್ಚರಿಕೆ ಇರಲಿ, ಎಚ್ಚರಿಕೆ ಇರಲಿ. ಈ ಜ್ಯೋತಿರ್ಲಿಂಗವು ಪರಮ ಪ್ರಕೃತಿಯಿಂದ ಭಿನ್ನವಾದ ಪರಮ ಪುರುತ್ವವು ನಿನ್ನ ತಪೋಶಕ್ತಿಯಿಂದ ಬೇರ್ಪಟ್ಟಿದ್ದೀಯಾ. ಅಲ್ಲದೆ ಪ್ರಕೃತಿ ಸ್ವರೂಪಿಯಾದ ಭೂದೇವಿಯು ಈ ಜ್ಯೋತಿರ್ಲಿಂಗದೊಡನೆ ಸಂಯೋಗಗೊಳ್ಳಲು ಪ್ರತಿ ಕ್ಷಣವೂ ಅಪಾರ ಶಕ್ತಿಯಿಂದ ಆಕರ್ಷಿಸುತ್ತಿರುತ್ತಾಳೆ.
ಆಮೇಲೆ ಅಲ್ಲದೆ ಭೂಗರ್ಭದಲ್ಲಿ ಈ ಆತ್ಮಲಿಂಗವು ಭೂಸ್ಪರ್ಶಗೊಂಡ ನಂತರ ಇದರಲ್ಲಿಂದ ಅಪಾರ ತೇಜಸ್ಸು ಭೂಗರ್ಭದಲ್ಲಿ ಲೀನಗೊಳ್ಳುತ್ತದೆ. ನಂತರ ಈ ಭೂಸ್ಪರ್ಶದಿಂದ ಕದಲಿಸಲು ವಿಷ್ಣುವಿನಿಂದಾಗಲಿ ಬ್ರಹ್ಮನಿಂದಾಗಲಿ ಸ್ವಯಂ ನನ್ನಿಂದಾಗಲಿ ಸಾಧ್ಯವಿಲ್ಲ. ಎಚ್ಚರಿಕೆ ರಾವಣೇಶ್ವರ, ಜಾಗ್ರತೆ ತೆಗೆದುಕೋ. ನಾನೇ ಸರ್ವಶ್ರೇಷ್ಠ ರಾವಣ. ಮಹಾದೇವ, ನನಗೆ ಆತ್ಮಲಿಂಗವನ್ನು ನೀಡಿದ ನಿನಗೆ ಧನ್ಯೋಸ್ಮಿ. ಆತ್ಮಲಿಂಗವೇನು ರಾವಣ ಪಡೆದುಕೊಂಡ. ಆದರೆ ಪಾಪ ಋಷಿ ಮುನಿಗಳು ದೇವಾನುದೇವತೆಗಳು ಓಡಿ ಬರ್ತಾರೆ, ಬ್ರಹ್ಮನ ಬಳಿ ಕೇಳ್ತಾರೆ, ಏನು ಈ ಥರ ಆಗೋಯ್ತು, ಇನ್ನು ರಾವಣನ ಅಟ್ಟಹಾಸವನ್ನು ಯಾರು ಅವನಿಂದ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ಕೇಳ್ತಾರೆ. ಆ ದೃಶ್ಯವನ್ನು ನೀವು ನೋಡ್ತಾ ಹೋಗ್ತೀರ. ಬ್ರಹ್ಮದೇವ ಬ್ರಹ್ಮದೇವ ಬ್ರಹ್ಮದೇವ, ಕಾಪಾಡು ದೇವ, ಕಾಪಾಡು, ನಮ್ಮನ್ನು ಕಾಪಾಡು ಬ್ರಹ್ಮದೇವ. ಏನಾಯ್ತು ಏನಾಯ್ತು? ನಿಮ್ಮ ಮನಸ್ಸಿನ ಕಳವಳಕ್ಕೆ ಕಾರಣವೇನು? ಬ್ರಹ್ಮದೇವ, ಆ ದುಷ್ಟ ರಾವಣನು ತನ್ನ ತಪೋಶಕ್ತಿಯ ಬಲದಿಂದ ಶಿವನಿಂದ ಆತ್ಮಲಿಂಗವನ್ನು ಪಡೆದುಕೊಂಡು ಹೋಗುತ್ತಿದ್ದಾನೆ. ಇನ್ನು ಮುಂದೆ ಅವನ ಅಟ್ಟಹಾಸವನ್ನು ತಡೆಯುವರಾರು ದೇವ, ತಡೆಯುವರಾರು? ನಮ್ಮ ಈ ದೇವಲೋಕವು ಇನ್ನು ಮುಂದೆ ಅಲ್ಲೋಲ ಕಲ್ಲೋಲವಾಗುವುದು ದೇವ. ನಮ್ಮನ್ನು ರಕ್ಷಿಸು ದೇವ, ರಕ್ಷಿಸು. ಚಿಂತಿಸದಿರಿ ಋಷಿವರ್ಯರೇ, ನಾವೆಲ್ಲರೂ ಸೇರಿ ಪರಿಹಾರವನ್ನು ಹುಡುಕೋಣ. ಆ ಮಹಾದೇವನೇ ನಮಗೆ ದಾರಿ ತೋರಿಸುತ್ತಾನೆ. ನೀವು ಕಳವಳ ಪಡದಿರಿ. ಶುಭವಾಗಲಿ. ರಾವಣನಿಂದ ಆತ್ಮಲಿಂಗವನ್ನು ಕೈತಪ್ಪಿಸಲು ದೇವಾನುದೇವತೆಗಳು ಒಂದು ಉಪಾಯವನ್ನು ಮಾಡ್ತಾರೆ. ನಮ್ಮ ಪ್ರೀತಿಯ ಮುದ್ದಾದ ಗಣೇಶನನ್ನು ಗೊಲ್ಲದ ರೂಪದಲ್ಲಿ ಕಳಿಸಿ ಆ ರಾವಣನಿಂದ ಆತ್ಮಲಿಂಗವನ್ನು ಹೇಗೆ ತೆಗೆದುಕೊಳ್ತಾರೆ ಅಂತ ನೋಡಿ. ನಾನೇನು ಮಾಡಲಿ? ಸೂರ್ಯಾಸ್ತವಾಗುತ್ತಿದೆಯಲ್ಲ, ನಾನೇನು ಮಾಡಲಿ? ನಾನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗಿದೆ. ಆದರೆ ಇಲ್ಲಿ ಯಾರೂ ಕಾಣುತ್ತಿಲ್ಲವಲ್ಲ, ಏನು ಮಾಡಲಿ? ನಾನೇನು ಮಾಡಲಿ? ಅಗೋ ಅಲ್ಲಿ ಯಾರೋ ಕುಳಿತಿದ್ದಾರೆ. ಇಲ್ಲಿ ಯಾರೋ ಕುಳಿತಿದ್ದಾರೆ. ಓಹೋ, ಆ ಮರದ ಕೆಳಗೆ ಒಬ್ಬ ಬಾಲಕ ಮಲಗಿದ್ದಾನೆ. ನಾನು ಹೋಗಿ ಅವನನ್ನು ಎಚ್ಚರಿಸುತ್ತೇನೆ. ಏ ಬಾಲಕ, ಏ ಒಟ್ಟು, ಏ ಬಾಲಕ, ಮೇಲೆ ಹೇಳು ಒಟ್ಟು. ಹೇ ಬಾಲಕ, ಹೇ ಒಟ್ಟು, ಮೇಲೆ ಹೇಳು ಒಟ್ಟು. ಏನಯ್ಯ ನಿಂದು? ಈ ತಂಪಾದ ಗಾಳಿಯಲ್ಲಿ, ಅದು ನಿದ್ದೆ ಮಾಡೋ ಸಮಯದಲ್ಲಿ ಏನಯ್ಯ ನಿಂದು? ಒಟ್ಟು ಬಾಯ್ಲಿ. ನೀನು ನನಗೊಂದು ಉಪಕಾರ ಮಾಡುವಿಯಾ? ನಾನು ನಿನಗೆ ಉಪಕಾರ ಮಾಡು. ಹೌದು. ನೋಡು, ನಾನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗಿದೆ. ನೀನು ಈ ಲಿಂಗವನ್ನು ಹಿಡಿದುಕೊಳ್ಳುವಿಯಾ? ನಾನು ಈ ಲಿಂಗವನ್ನು ಹಿಡಿದುಕೊಳ್ಳುವುದೇ? ಅಲ್ಲೇ ಎಲ್ಲರೂ ಇಟ್ಟು ಹೋಗಯ್ಯ, ಯಾರು ಹೊತ್ಕೊಂಡು ಹೋಗೋದಿಲ್ಲ. ಹಾಗೆಲ್ಲ ಒಟ್ಟು ಈ ಲಿಂಗವನ್ನು ಭೂಸ್ಪರ್ಶ ಮಾಡುವಂತಿಲ್ಲ, ಮಾಡಿದರೆ ಬಹಳ ಅನಾಹುತವಾಗುತ್ತೆ. ಹಿಡಿದುಕೊಳ್ಳುವಿಯಾ? ಹಾಗಾದ್ರೆ ನನ್ನ ಕೈಯಲ್ಲಿ ಕೊಟ್ಟರೆ ಅನಾಹುತವಾಗುವುದಿಲ್ಲವೇ? ಖಂಡಿತ ಇಲ್ಲಪ್ಪ, ನಿನ್ನ ಕೈಯಲ್ಲಿ ಕೊಟ್ಟರೆ ಖಂಡಿತ ಅನಾಹುತ ಆಗುವುದಿಲ್ಲ. ಅಂದಾಗೆ ನಿನ್ನ ಹೆಸರೇನು? ನನ್ನ ಹೆಸರು ಗಣಪತಿ ಭಟ್ಟ. ಓಹೋ, ನಿಮ್ಮ ತಂದೆಯ ಹೆಸರು? ಶಂಕರ ಭಟ್ಟ. ಹೆಸರುಗಳೇನೋ ಬಹಳ ಬಲಶಾಲಿಯಾಗಿವೆ. ಮಗು, ತೆಗೆದುಕೊಳ್ಳುವೆ ಇದನ್ನ. ನಾನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗಿದೆ. ತೆಗೆದುಕೊಳ್ಳುವೆಯಾ? ಜಾಗ್ರತೆ. ಏನಯ್ಯ ಇದು? ಬ್ರಹ್ಮಾಂಡ ಭಾರವಿದೆಯಲ್ಲ? ಹೌದು ಬಾಲಕ, ಈ ಲಿಂಗದಲ್ಲಿ ಇಡೀ ಬ್ರಹ್ಮಾಂಡವೇ ಅಡಗಿದೆ.
ನೀನು ಒಂದೇ ಒಂದು ಬಾರಿ ಓಂ ನಮ ಶಿವಾಯ ಅಂತ ಹೇಳಿದ್ರೆ ಈ ಲಿಂಗದ ಭಾರ ಅಗ್ರವಾಗಿ ಬಿಡುತ್ತೆ. ಎಲ್ಲಿ ಹೇಳು ಒಂದು ಬಾರಿ ಓಂ ನಮ ಶಿವಾಯ ಹೇಳು. ಓಂ ನಮಃ ಶಿವಾಯ. ಹಾ ಹೌದಲ್ಲಯ್ಯ, ಹಾ ಲಿಂಗದ ಭಾರವು ಹಾ. ಹಗುರವಾಗಿ ಹೋಯಿತು. ಹಾ ಅಂದ ಹಾಗೆ ನಿನ್ನ ಹೆಸರೇನಯ್ಯ? ಹಾ ನನ್ನ ಹೆಸರು ಆ, ರಾವಣೇಶ್ವರ. ಏನಯ್ಯ ಹಾ. ನೀನು ರಾಕ್ಷಸನೇ? ಅಯ್ಯೋ ಅಯ್ಯೋ ರಾವಣೇಶ್ವರನೇ, ಆ. ನಾನು ಕೆಟ್ಟೆ. ಇಲ್ಲ. ನನ್ನನ್ನು ಕಾಪಾಡಿ. ನಿಲ್ಲು. ಓಡು ಬಾಲಕ, ಅಯ್ಯೋ, ಓಡಬೇಡ. ನಾ ಕೆಟ್ಟೆ. ನಿಲ್ಲು. ನನ್ನನ್ನು ಓಡು, ಕಾಪಾಡಿ. ನಿಲ್ಲು, ನಿಲ್ಲು. ನನ್ನನ್ನು ಬಾಲಕ, ಕಾಪಾಡಿ. ನಿಲ್ಲು, ಯಾರಾದರೂ ನಿಲ್ಲು, ಬಾ. ನನ್ನನ್ನು ಕಾಪಾಡಿ. ಬಾ ಬಾಲಕ, ನೋಡು ಏನು ಹೆದರಬೇಡ. ಅಂದಾಗೆ ನಿನಗೆ ಇಷ್ಟವಾದ ತಿಂಡಿ ಯಾವುದು? ನನಗೆ ಇಷ್ಟವಾದ ತಿಂಡಿ ಹಾ ಕಡುಬು. ಆಯ್ತು, ಆ ಕಡುಬನ್ನ ಆಮೇಲೆ ತಂದು ಕೊಡುತ್ತೇನೆ. ನೋಡು, ನಾನು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗಿದೆ. ನನಗೆ ಸಮಯವಾಗುತ್ತಿದೆ, ಆದರೆ ಜಾಗೃತಿಯಾಗಿ ಹಿಡಿದುಕೊಳ್ಳಬೇಕು. ನಾನು ಬೇಗನೆ ಬಂದು ಬಿಡುತ್ತೇನೆ. ನೋಡಯ್ಯ, ಹಾ ನಾನು ಸಹ ಸೂರ್ಯನಿಗೆ ಅರ್ಥ ಕೊಡಬೇಕು. ಹಾ ಅದರಿಂದ ಸಮಯ ನೋಡಿಕೊಂಡು ಹಾ. ನಾನು ನಿನ್ನ 3 ಬಾರಿ ಕೂಗ್ತೀನಿ. ಹಾ. ನೀನು ಬರದೆ ಹೋದ್ರೆ ಹಾ. ಈ ಲಿಂಗಕ್ಕೆ ಹಾ. ನಾನು ಜವಾಬ್ದಾರನಲ್ಲ. ಇಲ್ಲ ಇಲ್ಲ ಬಾಲಕ, ನಾನು ಬೇಗನೆ ಬಂದು ಬಿಡುತ್ತೇನೆ. ಆದರೆ ಜಾಗ್ರತೆ ಇರಲಿ, ಜಾಗ್ರತೆ. ಆ ಬಾಲಕ ಜಾಗ್ರತೆ, ಹಾ. ಆ ಬಾಲಕ ಜಾಗ್ರತೆ, ಹಿಡಿದೆ, ಜಾಗ್ರತೆ, ಹಿಡಿದೆ. ಜಾಗ್ರತೆ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ರಾವಣೇಶ್ವರ, ಒಂದು ಸಲ ಬಂದೆ ಬಾಲಕ, ಜಾಗ್ರತೆ ಜಾಗ್ರತೆ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ರಾವಣೇಶ್ವರ, ಆ, 2 ಸಲ. ಬಂದೆ ಬಾಲಕ, ಜಾಗ್ರತೆ. ಬಂದೆ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಓ ರಾವಣೇಶ್ವರ, 3 ಸಲ. ಬಂದೆ ಇಟ್ಟೆ. ಬೇಡ, ಇಟ್ಬಿಟ್ಟೆ. ಬೇಡ, ಇಟ್ಟೆ. ಬೇಡ, ಇಟ್ಬಿಟ್ಟೆ. ಬೇಡ, ಇಟ್ಬಿಟ್ಟೆ. ಬೇಡ ರಾವಣು. ಅಯ್ಯೋ ಒಟ್ಟು, ಎಂತ ಕೆಲಸ ಮಾಡಿಬಿಟ್ಟೆ ಒಟ್ಟು. ನನ್ನ ತಾಯಿಗೆ ಏನೆಂದ ಉತ್ತರ ನೀಡಲಿ ಒಟ್ಟು. ನನ್ನ ತಾಯಿಗೆ ವಚನ ಕೊಟ್ಟು ವಚನ ಭ್ರಷ್ಟನಾದನಲ್ಲ. ಹೇ ಶಂಕರ, ಹೇ ಶಶಿಧರ, ಕೊನೆಗೂ ನನ್ನ ತಾಯಿಯ ಆಸೆಯನ್ನು ಈಡೇರಿಸಲಾಗದ ಸೋತು ಹೋದನಲ್ಲ. ಹೇ ಶಂಕರ, ಹೇ ಶಶಿಧರ, ಹೇ ಕೈಲಾಸವಾಸ, ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುವೆಯಲ್ಲ. ಏನಿದು ಆಟ ನಿನ್ನ ಶಂಕರ? ಹೇಳು, ಮೇಲೆ ಹೇಳು ಶಂಕರ, ಹೇಳು, ಮೇಲೆ ಹೇಳು ಶಂಕರ, ಹೇಳು, ಮೇಲೆ ಹೇಳು ಶಂಕರ. ನನ್ನ ತಾಯಿಗೆ ಮುಖವನ್ನು ನಾನು ಹೇಗೆ ತೋರಿಸಲಿ? ಹೇ ಶಶಿಧರ, ಹೇ ಶಂಕರ, ಮೇಲೆ ಹೇಳು ಶಂಕರ.
ಶಂಕರ, ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ವಚನ ಭ್ರಷ್ಟನಾದನಲ್ಲ. ಶಂಕರ, ಹೇ ಶಶಿಧರ, ಹೇಳು, ಮೇಲೇಳು ಶಂಕರ, ಮೇಲೇಳು ಶಂಕರ. ಇಲ್ಲ ಇಲ್ಲ, ನಿನ್ನನ್ನು ನಂಬಿದ ಭಕ್ತರಿಗೆಂದು ಕೈ ಬಿಡುವವನಲ್ಲ ನೀನು. ಆದರೂ ನಿನ್ನನ್ನು ನಂಬಿದ ಭಕ್ತನಿಗೆ ಇಂದು ನಿರಾಶೆ ಮಾಡಿಬಿಟ್ಟೆ ಎಲ್ಲ ಶಂಕರ. ನನ್ನ ತಾಯಿಗೆ ಏನೆಂದು ಉತ್ತರ ನೀಡಲಿ, ನನ್ನ ತಾಯಿಗೆ ಏನೆಂದು ಉತ್ತರ ನೀಡಲಿ ಶಂಕರ. ನೀನೇ ಕಾಪಾಡು ಶಂಕರ, ನೀನೇ ಕಾಪಾಡು. ನನ್ನ ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಾಗದ ಭ್ರಷ್ಟ ರಾವಣನಾಗಿ ಈ ಲೋಕದಲ್ಲಿ ಉಳಿಸಿಬಿಟ್ಟೆಯಲ್ಲ ನನ್ನ. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಭಾಷಿತ್ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಕುಂಕುಮಚಂದನಲೇಪಿತಲಿಂಗಂ ಪಂಕಜಹಾರಸು ಶೋಭಿತಲಿಂಗಂ ಸಂಚಿತ ಪಾಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸುರಗುರು ಸುರವರ ಪೂಜಿತಲಿಂಗಂ ಸುರವನ ಪುಷ್ಪ ಸದಾರ್ಚಿತಲಿಂಗಂ ಪರಮ ಪರಾತ್ಮಕ ಆರಣಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಶಂಕರ ಶಂಕರ, ಕೊನೆಗೂ ನಿನ್ನ ಆಟವನ್ನು ತೋರಿಸಿಬಿಟ್ಟೆಯಲ್ಲ. ನಿನಗೆ ಈ ಪ್ರಪಂಚದಲ್ಲಿ ಯಾರೂ ಸಾಟಿ ಇಲ್ಲ ಶಂಕರ. ನಿನ್ನ ಕರುಣೆಯನ್ನು ಪಡೆಯಲಾಗದೆ ಹೋದ ರಾವಣನು ಈ ಲೋಕದಲ್ಲಿ ಹೇಗೆ ಮುಖವನ್ನು ತೋರಿಸಲಿ ಪರಮೇಶ್ವರ. ನನ್ನ ತಪಸ್ಸಿಗೆ ಮೆಚ್ಚಿ ವರವನ್ನು ನೀಡಿದ ನೀನು ಮತ್ತೆ ನನ್ನ ಕೈಗಳಿಂದ ಕಿತ್ತುಕೊಂಡು ಬಿಟ್ಟೆಯಲ್ಲ. ನಾನು ನನ್ನ ತಾಯಿಗೆ ಏನೆಂದು ಮಾತನ್ನ ನೀಡಲು? ಈ ರಾವಣನಿಂದ ಇಲ್ಲ, ಕೈ ತಪ್ಪಿದ ಬಳಿಗೆ ಬರುತ್ತೇನೆ. ಹೇ ಶಂಕರ, ಹೇ ಶಶಿಧರ, ಹೇ ಶಂಭುವೇ. ಈ ಆತ್ಮಲಿಂಗವು ಗೋಕರ್ಣದಲ್ಲಿ ನೆಲೆ ನಿಂತು ಭಕ್ತಾದಿಗಳ ಸಂಕಷ್ಟಗಳನ್ನು ನೆನೆಸುತ್ತಿರುವ ಈ ಆತ್ಮಲಿಂಗಕ್ಕೆ ನಿಮ್ಮೆಲ್ಲರ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸೋಣ. ಎಲ್ಲರಿಗೂ ಶುಭವಾಗಲಿ, ಮಂಗಳವಾಗಲಿ. ಹರ 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 ಹರ. ಆ ಶಿವನ ಕಟಾಕ್ಷ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಈ ನಾಟಕವನ್ನು ನಾವು ಮುಗಿಸ್ತಾ ಇದ್ದೀವಿ. ಎಲ್ಲರೂ ನೋಡಿದ್ದಕ್ಕೆ ಪ್ರೇಕ್ಷಕರಿಗೆ ಧನ್ಯವಾದಗಳು. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರ್ಯ ಮುರಾರಿ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರ್ಯ ಮುರಾರಿ. ಜಯ ಪಾವನ ಶೌರ್ಯ ಮುರಾರಿ. ಮಂಗಳವರ ಗುಣ ದೀನೋದ್ಧಾರ, ಮಂಗಳವರ ಗುಣ ದೀನೋದ್ಧಾರ. ಜಯ 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 ಶ್ರೀ ಹರಿಯೇ, ಜಯ 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 ಶ್ರೀ ಹರಿಯೇ. ಜಯ ಮಂಗಳದಾಯಕ ಹರಿಯೇ, ಜಯ ಪಾವನ ಶೌರ್ಯ ಮುರಾರಿ. ಜಯ ಪಾವನ ಶೌರ್ಯ ಮುರಾರಿ. ಜೈ ಮುರಾರಿ, ಜೈ ಪರಮೇಶ್ವರ, ಜೈ ಆದಿಶಕ್ತಿ ಮಾತಾಯ ನಮಃ. ಶುಭಂ.